ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವ. 15ನೇ ಹಣಕಾಸಿನಲ್ಲಿ 42,96,280 ರೂಪಾಯಿಗಳ ದೊಡ್ಡ ಮೊತ್ತದ ಗೋಲ್ಮಾಲ್ ಆರೋಪ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೋಳೂರು ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. 2025-26ನೇ ಸಾಲಿನ 15ನೇ ಹಣಕಾಸಿನ ಕ್ರಿಯಾ ಯೋಜನೆಯಲ್ಲಿ ನಡೆದ ಗೋಲ್ಮಾಲ್ ಅಂಗನವಾಡಿ ಸಾಮಗ್ರಿಗಳ ಖರೀದಿ, ಸಾರ್ವಜನಿಕ ಆಸನಗಳ ನಿರ್ಮಾಣಕ್ಕಾಗಿ ರಸ್ತೆ ಸುಧಾರಣೆ, ಜಂಗಲ್ ಕಟಿಂಗ್, ರಕ್ಷಣೆ ಗೋಡೆ, ಸಿಸಿ ರಸ್ತೆ ಸುಧಾರಣೆ ಈ ರೀತಿಯಾಗಿ ರಾಜನಕೋಳೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಭ್ರಷ್ಟಾಚಾರ ಬಯಲಿಗೆಳೆದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧ ದಳದ ಹುಣಸಗಿ ತಾಲೂಕಿನ ಅಧ್ಯಕ್ಷರಾದ ನಿಂಗರಾಜ್ ದೇವರಮನಿ ಮತ್ತು ಕಾರ್ಯದರ್ಶಿ ನಿಜಲಿಂಗಪ್ಪ ಅಗ್ಗಿ. ಭ್ರಷ್ಟಾಚಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೋತಿಬಾಯಿ ಲಕ್ಷ್ಮಣ್ ನಾಯ್ಕ್, ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಹೆಗ್ಗೂರ್ ಹಾಗೂ ಜೆಇ ಸೇರಿ ಭ್ರಷ್ಟಾಚಾರ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭ್ರಷ್ಟಾಚಾರ ವಿರುದ್ಧ ದೂರು ನೀಡಿದ ರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಳದ ಅಧ್ಯಕ್ಷರು ಮತ್ತು ಕಾರ್ಯಕರ್ತರಿಂದ ಜಿಲ್ಲಾ ಪಂಚಾಯಿತಿಗೆ ಅರ್ಜಿ ನೀಡಿದ್ದು, ಅರ್ಜಿಗೆ ಸ್ಪಂದಿಸಿ ಸಿಇಒ ಅವರ ಆದೇಶದ ಮೇರೆಗೆ ಹುಣಸಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಸಣ್ಣ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಎಂ ಮಕಂದಾರ್, ಜಿಕೆ ನ್ಯೂಸ್ ಕನ್ನಡ, ಕೆಂಬಾವಿ. ನಾವು ಅಲ್ಲಿ ತಿರುಗಾಡಿ ಜಿಪಿಎಸ್ ಫೋಟೋ ಹೊಡೆದ್ವಿ, ಪ್ಲೇಸಿಗೆ ಹೋದ್ರಿ. ನಮಗ್ ಕಂಡು ಬಂದದ್ದು 47 ಲಕ್ಷ ಬಂದದ್ರಿ. ಅದರಲ್ಲಿ ಒಂದೆರಡು ಮೆನ್ಷನ್ ಮಾಡಿದ್ರಿ ನಾನು. ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಅಲ್ಲಿ ಎಸ್ ಸಿ ವಾರ್ಡ್ ಆದ್ರಿ. ಆ ಎಸ್ ಸಿ ವಾರ್ಡ್ ನಲ್ಲಿ ಕೆಲಸನೇ ಮಾಡಿಲ್ರಿ. ಅದು ಸ್ವಲ್ಪ ಮಿಸ್ ಆಗಿ ಇದು ಮಾಡಿಲ್ರಿ. ಮತ್ತೆ ಒಂದು ಲೆಟರ್ ಕೊಟ್ಟು ಸಿಒ ಸರ್ ಕೊಟ್ಟು ಬರ್ಬೇಕಂತ ಮಾಡಿವ್ರಿ. ಆ ಭ್ರಷ್ಟಾಚಾರದಲ್ಲಿ ಯಾವ್ಯಾವ ಅಧಿಕಾರಿಗಳ ಕೈ ಅದು ಏನಾದ್ರು ಗೊತ್ತಾ? ಇದು ಪಿಡೋರು ಮತ್ತೆ ಅಧ್ಯಕ್ಷರು ಜೈರಿ 3 ಜನ ಮಾಡಿ ಇದು ಮಾಡ್ಯಾರ. ಅಲ್ಲಿ ಮಾಡ್ತಕ್ಕಂತ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಒಂದೂ ಮಾಡಿಲ್ರಿ. ಸಾರ್ವಜನಿಕರಿಗೆ ಬಂದಂತ ದುಡ್ಡು ಕೆಲಸ ಮಾಡ್ಬೇಕ್ರಿ. ಅಲ್ಲಿ ತಾವೇ ತಮ್ಮ ಅಕೌಂಟಿಗೆ ಹಾಕೊಂಡು ಸುಮ್ಮನೆ ತಿಂದು ಮುಚ್ಚಾಕಿದಾರ್ರಿ. ಒಂದು ಕೆಲಸ, ಅಭಿವೃದ್ಧಿ ಕೆಲಸ ಮಾಡಿಲ್ರಿ. ಅಲ್ಲಿ ಸ್ಥಳಕ್ಕೆ ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾರ? ಮಾಡಿದ್ದಾರೆ ಸರ್, ಮಾಡಿದಾರೆ. ರಿಪೋರ್ಟ್ ಬರ್ಬೇಕು ಸರ್ ಅಷ್ಟೇ. ನಲ್ಲಿ ಭ್ರಷ್ಟಾಚಾರ ಆಗಿದೆ ಸರ್. ಅದರಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಬೋಕಸ್ ಆಗ್ಯಾವ ಸರ್. ಎಲ್ಲ ಎಷ್ಟು ಲಕ್ಷದ ಭ್ರಷ್ಟಾಚಾರ? 42,96,000 ಚಿಲ್ಲರೆ ಆಗಿದೆ. ಅದರೊಳಗೆ ಯಾವ್ಯಾವ ಕಾಮಗಾರಿ ಇದೆ ಏನಾದ್ರು? ಸಿಸಿ ರೋಡ್, ಮತ್ತೆ ಸಮುದಾಯ ಭವನ ತಡೆಗೋಡೆ, ಮತ್ತೆ ಮರಂ ರೋಡ್, ಚರಂಡಿ ರಸ್ತೆ, ಅಂಗನವಾಡಿ ಬರ್ತಕ್ಕಂತ ಸಾಮಗ್ರಿಗಳು, ಮತ್ತೆ ನೀರಿನ ವ್ಯವಸ್ಥೆ ಅಂತೇಳಿ ಮಾಡಿದ್ದಾರೆ ಸರ್. ಅದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಬಸಣ್ಣ ನಾಯಕರು ಬಂದು ಪರಿಶೀಲನೆ ನಡೆಸಿದಾರ ಸ್ಥಳನ? ಪರಿಶೀಲನೆ ಮಾಡ್ಯಾರ. ಏನ್ ಹೇಳಿದ್ರು ಅವರು? ಏನ್ ಹೇಳಿದ್ರೆ, ಇದು ರಿಪೋರ್ಟ್ ಮಾಡ್ತೇನೆ, ರಿಪೋರ್ಟ್ ಮಾಡಿ ಇದು ಜಿಲ್ಲಾ ಪಂಚಾಯತಿ ಕಳಿಸ್ತೇನೆ ಅಂತ ಹೇಳಿ ಕೊಟ್ಟು ಎಷ್ಟು ದಿನ ಆಯ್ತು ಸರ್? ಸರ್ 3 ದಿವಸ ಆಯ್ತು ಸರ್. 3 ದಿನ. ಇನ್ನು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಅವ್ರು ನೀಡಿಲ್ಲ ನಿಮ್ಗೆ? ಪ್ರತಿಕ್ರಿಯೆ ಏನೋ ನೀಡಿಲ್ಲ ಸರ್. ರಿಪೋರ್ಟ್ ಮಾಡ್ತೀನಿ, ಯಾದಗಿರಿ ಕಳಿಸ್ತೀನಿ. ಇವತ್ತು ಬರ್ಬೇಕಿತ್ತು, ಬಂದಿಲ್ಲ ಸರ್. ಬಂದ್ರೆ ಕೇಳಬೇಕಂತ ಬಂದಿದೀವಿ ನಾವು. ಬಂದಿಲ್ಲ ಸರ್. ನೀವು ಕೇವಲ ತಾಲೂಕ್ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರಾ ಇಲ್ಲ ಜಿಲ್ಲಾ ಪಂಚಾಯತಿ ಅರ್ಜಿನ ಕೊಟ್ಟಿದ್ದಾರಾ? ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ ಸರ್. ಅವರು ಜಿಲ್ಲಾ ಪಂಚಾಯತ್ ಯುವಸರಿಗೆ ಪರಿಶೀಲನೆ ಮಾಡಂತ ಅವ್ರು ಕಳಿಸಿದ್ರು ಲೆಟರ್ ಸರ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.